ताली कभी एक हाथ से नहीं बजती, दोनों हाथों से बजती है। ये चीज़ देखी जाए। अगर कोई शरीफ लड़की होती है रात को 9 बजे मतलब नहीं घूमती है, लड़के भी उतने उससे ज़्यादा जिम्मेदार है रेप के लिए, ये लड़के हैं उससे ज़्यादा। ಇತ್ತೀಚಿನ ದಿನಗಳಲ್ಲಿ ರೇಪ್ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಫ್ರಮ್ ಚಿಲ್ಡ್ರನ್ಸ್ ಟು ಯಂಗ್ ಲೇಡೀಸ್, ನೋ ಒನ್ ಈಸ್ ಸೇಫ್ ಇನ್ ದಿಸ್ ಕಂಟ್ರಿ. Staff reports just coming in from Devangiri in Karnataka, where a 19-year-old girl was attacked for allegedly resisting a rape attempt. Friday, a foreign tourist in India put up a video on Instagram. She was talking about her travels in India and she had bruises on her face. She had been gang raped by 7 men during her trip. ರೇಪ್ ಯಾಕಾಗ್ತದೆ ಅಂತ ತಿಳ್ಕೊಳ್ಬೇಕಂದ್ರೆ ಫಸ್ಟ್ ನಾವು ರೇಪ್ ಅಂದರೆ ಏನಂತ ತಿಳ್ಕೊಳ್ಬೇಕು. ಯಾವುದಾದ್ರೂ ಹುಡುಗಿಯ ಕನ್ಸೆಂಟ್ ಇಲ್ಲದೆ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡೋದು, ಅಥವಾ ಫೋರ್ಸ್ಫುಲಿ ಕನ್ಸೆಂಟ್ ತಗೊಂಡು ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡೋದು, ಅಥವಾ ಮೆಂಟಲಿ ಇಲ್ ಪರ್ಸನ್ ಅಂದರೆ ಮೆಂಟಲಿ ಅನ್ಸ್ಟೇಬಲ್ ಪರ್ಸನ್ ಒಟ್ಟಿಗೆ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡೋದು, ಅಥವಾ ಅವರ ಏಜ್ 16ಗಿಂತ ಕೆಳಗಿದ್ರೆ ಇವನ್ ಇಫ್ ಅವರ ಕನ್ಸೆಂಟ್ ಇದ್ರೂ ಇದೆಲ್ಲ ರೇಪ್ ನ ಅಂಡರ್ಗೆ ಬರ್ತದೆ. ಇನ್ನೊಂದು ವಿಷಯ, ಸೆಕ್ಸ್ ಅಂಡ್ ರೇಪ್ ಆರ್ 2 ಡಿಫರೆಂಟ್ ಥಿಂಗ್ಸ್. ಇದರ ಅಲ್ಟಿಮೇಟ್ ಕ್ವಶನ್, ವೈ ಡು ಮೆನ್ ರೇಪ್? ಇದನ್ನು ತಿಳ್ಕೊಳ್ಬೇಕಾದ್ರೆ ನಾವು ಫಸ್ಟ್ ರೇಪಿಸ್ಟ್ ನ ಮೆಂಟಾಲಿಟಿ ತಿಳ್ಕೊಳ್ಬೇಕು. ರಿಪೋರ್ಟ್ಸ್ ನೋಡಿದ್ರೆ 10ರಲ್ಲಿ 8 ರೇಪ್ ಕೇಸಸ್ ವಿಕ್ಟಮ್ ನ ಪರಿಚಯ ಇದ್ದವರೇ ಆಗಿರ್ತಾರೆ. ಅದು ಬೇಕಿದ್ರೆ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಯಾರ್ಸ್ ಆಗಿರ್ಬೋದು. ಇದೆಲ್ಲ ಕೇಳಿದ ಮೇಲೆ ನೀವು ಎಣಿಸ್ಬೋದು ಇವ್ರು ಮನುಷ್ಯರ ರಾಕ್ಷಸರ ಅಂತ, ಅಥವಾ ಸಿಂಪಲ್ ಆಗಿ ಇವರು ಮೆಂಟಲಿ ಇಲ್ ಪೀಪಲ್ ಅಂತ. ಬಟ್ ಶಾಕಿಂಗ್ಲಿ ನೋ, ಮೋಸ್ಟ್ ರೇಪಿಸ್ಟ್ ನ ಮೆಂಟಲ್ ಹೆಲ್ತ್ ನಾರ್ಮಲ್ ಆಗಿರ್ತದೆ. ನಾನು ಈ ವಿಡಿಯೋದಲ್ಲಿ ಏನಾದ್ರು ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ ಅದರ ಸೋರ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಅವೈಲೇಬಲ್ ಇದೆ, ನೀವು ಬೇಕಾದ್ರೆ ರೆಫರ್ ಮಾಡ್ಕೊಳ್ಬಹುದು. ಒಂದು ರೇಪಿಸ್ಟ್ ನ ಮೆಂಟಾಲಿಟಿ ತಿಳ್ಕೊಳ್ಬೇಕಂದ್ರೆ ಮಧುಮಿತಾ ಪಾಂಡೆ, ಹೂ ಇಸ್ ಆಕ್ಟಿವಿಸ್ಟ್, ಯಾರು ನಿರ್ಭಯ ಕೇಸ್ ಆದಾಗ ಜೈಲಿಗೆ ಹೋಗಿ ರೇಪಿಸ್ಟ್ ನ ಇಂಟರ್ವ್ಯೂ ತಗೊಂಡ್ರು. ಇವರ ರಿಸರ್ಚ್ ಪ್ರಕಾರ ಮೋಸ್ಟ್ ರೇಪಿಸ್ಟ್ ಯಾರನ್ನ ಇವರು ಮೀಟ್ ಆದ್ರು ಅವರು ಅನ್ಎಜುಕೇಟೆಡ್ ಆಗಿದ್ರು. ಮತ್ತೆ ಯಾರನ್ನ ನಾವು ರಾಕ್ಷಸರಂತ ಕರಿತೇವೆ, ಬಟ್ ಯಾವಾಗ ಇವರು ರೇಪಿಸ್ಟ್ ನ ಇಂಟರ್ವ್ಯೂ ತಗೊಂಡ್ರು ಶಾಕಿಂಗ್ಲಿ ಅವರು ಎಲ್ಲ ಒಂದು ನಾರ್ಮಲ್ ಪರ್ಸನ್ ತರ ಇದ್ರು. ಇವರು ಹೇಳುವ ಪ್ರಕಾರ ಅವರು ಈ ತರ ಆಗ್ಲಿಕ್ಕೆ ಕಾರಣ ಒಂದು ಅವರು ಬೆಳೆದ ಎನ್ವೈರನ್ಮೆಂಟ್ ಆಗಿರ್ಬೋದು, ಅಥವಾ ಅವರ ಸೊಸೈಟಿ. ಅಂಡ್ ಮೋಸ್ಟ್ ರೇಪಿಸ್ಟ್ ಅವ್ರು ರೇಪ್ ಮಾಡಿದಾರಂತ ಒಪ್ಪುದೇ ಇಲ್ಲ. ಒಂದು ರೇಪಿಸ್ಟ್ ಯಾರು 5 ವರ್ಷದ ಹುಡುಗಿಯನ್ನ ರೇಪ್ ಮಾಡಿದ್ನೋ ಅವನ ಇಂಟರ್ವ್ಯೂ ತಗೊಂಡಾಗ ಅವನಿಗೆ ಅವನ್ ಮಾಡಿದ ತಪ್ಪಿಗೆ ಗಿಲ್ಟ್ ಫೀಲ್ ಆಗ್ತಿಲ್ಲ. ಇನ್ಸ್ಟೆಡ್ ಅವನ್ ಹೇಳ್ತಾನೆ ಆ ಹುಡುಗಿ ವರ್ಜಿನ್ ಇಲ್ಲದ ಕಾರಣ ಅವಳಿಗೆ ಯಾರು ಹುಡುಗ ಕೊಡುದಿಲ್ಲ, ಸೊ ಜೈಲಿಂದ ರಿಲೀಸ್ ಆದ್ಮೇಲೆ ಅವನು ಅವಳನ್ನ ಮದ್ವೆ ಆಗ್ತಾನಂತೆ. ಇದ್ರಲ್ಲೇ ಗೊತ್ತಾಗ್ತದೆ ಮೋಸ್ಟ್ ರೇಪಿಸ್ಟ್ ಅವರಿಗೆ ಅವ್ರು ಮಾಡಿದ ತಪ್ಪಿನ ಅರಿವೇ ಇರಲ್ಲ. ಇನ್ಸ್ಟೆಡ್ ಅವ್ರು ವಿಕ್ಟಿಮ್ ಮೇಲೆನೆ ಬ್ಲೇಮ್ ಮಾಡ್ತಾರೆ. ಇದಕ್ಕೆ ಒಂದು ಎಕ್ಸಾಂಪಲ್, ನಿರ್ಭಯ ಕೇಸ್ನ ಒಂದು ರೇಪಿಸ್ಟ್ ನ ಇಂಟರ್ವ್ಯೂ ತಗೊಂಡಾಗ ಅವನು ತಪ್ಪೊಪ್ಪದೆ ವಿಕ್ಟಿಮ್ ಮೇಲೆನೆ ಬ್ಲೇಮ್ ಮಾಡ್ತಾನೆ. ಅವನು ಹೇಳ್ತಾನೆ ಅಕಸ್ಮಾತ್ ಅವಳು ಬಾಯಿ ಮುಚ್ಚಿದ್ರೆ, ಸೆಲ್ಫ್ ಡಿಫೆನ್ಸ್ ಮಾಡದಿದ್ರೆ ಅವಳ ಜೀವ ಹೋಗ್ತಿರ್ಲಿಲ್ಲ. ಯಾವ ಹುಡುಗಿ ಲೇಟ್ ಆಗಿ ಹೊರಗಿರ್ತಾರೆ ಅವ್ರು ಆಟೋಮೆಟಿಕಲಿ ರೇಪಿಸ್ಟ್ ಗಳಿಗೆ ಅಟ್ರಾಕ್ಟ್ ಆಗ್ತಾರೆ. ಇದು ಇವನ ಮಾತು. ನಿಮ್ಗೆ ಇದೆಲ್ಲ ಕೇಳಿದ ಮೇಲೆ ಒಂದು ಕ್ವಶನ್ ಬರ್ಬೋದು, ಶಾರ್ಟ್ ಡ್ರೆಸ್, ಲೇಟ್ ನೈಟ್ ಆಗಿ ಮನೆಗೆ ಬರುದು, ಅಥವಾ ರಾತ್ರಿ ಎಲ್ಲಾದ್ರೂ ಒಬ್ಳೆ ಹೊರಗೆ ಹೋದ್ರೆ ರೇಪ್ ಆಗುವ ಚಾನ್ಸಸ್ ಜಾಸ್ತಿ ಉಂಟಂತ. ಇದ್ರ ಆನ್ಸರ್ ಕೈಂಡ್ ಆಫ್ ಎಸ್ ಅಂಡ್ ನೋ. ಯಾಕಂದ್ರೆ ಕೆಲವು ಕೇಸಸ್ ಲೈಕ್ ಜ್ಯೋತಿ ಸಿಂಗ್ ಅವ್ರ ನಿರ್ಭಯ ಕೇಸ್ ನೋಡಿದ್ರೆ ಆತರ ಏನೂ ಇರ್ಲಿಲ್ಲ, ಅವರ ಮೇಲ್ ಫ್ರೆಂಡ್ ಒಟ್ಟಿಗಿದ್ರು, ಡ್ರೆಸ್ಸಸ್ ನಾರ್ಮಲ್ ಆಗಿತ್ತು, ಬಟ್ ಆದ್ರೂ ಹೀಗೆ ಆಯ್ತು. ನಾನು ಇಷ್ಟು ಆರ್ಟಿಕಲ್ಸ್ ಎಲ್ಲ ಓದಿದ್ಮೇಲೆ ನನ್ಗೆ ಏನ್ ಅನ್ಸಿತ್ತಂದ್ರೆ, ಒಂದು ರೇಪಿಸ್ಟ್ಗೆ ನೀವು ಯಾವ ಟೈಪ್ ಆಫ್ ಡ್ರೆಸ್ ಹಾಕ್ತೀರಿ, ಹೇಗೆ ಟ್ರಾವೆಲ್ ಮಾಡ್ತೀರಿ, ಇದು ಯಾವ್ದು ಇಂಪಾರ್ಟೆಂಟ್ ಆಗಲ್ಲ. ಹಾಗಾದ್ರೆ ಇದನ್ನ ಸ್ಟಾಪ್ ಮಾಡುದು ಹೇಗೆ? ಇದಕ್ಕೆ ಒಂದು ಎಂಡ್ ಅಂತಾನೆ ಇಲ್ವಾ? ಇದ್ರ ಆನ್ಸರ್ ತುಂಬಾ ಕಾಂಪ್ಲಿಕೇಟ್ ಉಂಟು. ನಾವು ಹುಡುಗಿಯರಿಗೆ ರಿಸ್ಟ್ರಿಕ್ಷನ್ ಹಾಕೋದ್ರಿಂದ ಏನು ಸೊಲ್ಯೂಷನ್ ಸಿಗಲ್ಲ. ಆ್ಯಂಡ್ ಐ ಫೀಲ್ ಲೈಕ್ ಅದೊಂದು ಸ್ಟುಪಿಡ್ ಐಡಿಯಾ. ಯಾಕಂದ್ರೆ ಒಂದೂರಲ್ಲಿ ಕಳ್ತನ ಆಗ್ತಾ ಉಂಟಂದ್ರೆ ನಾವು ಕಳ್ಳರನ್ನ ಹಿಡಿಲಿಕ್ಕೆ ಟ್ರೈ ಮಾಡಬೇಕು, ಅದು ಬಿಟ್ಟು ನಾವು ಇಡೀ ದಿನ ಮನೇಲಿ ಇರ್ಲಿಕ್ಕೆ ಆಗ್ತದ? ಇದು ಸಹ ಹಾಗೆ. ನಾವು ಸ್ಕೂಲಲ್ಲೇ ಮಕ್ಕಳಿಗೆ ಸೆಕ್ಸ್ ಎಜುಕೇಶನ್ ಬಗ್ಗೆ ತಿಳಿಸ್ಕೊಳ್ಬೇಕು. ಆಮೇಲೆ ನಮ್ಮ ಸೆಕ್ಸ್ ಲಾ ಅಂದ್ರೆ ರೇಪಿಸ್ಟ್ಗೆ ಕೊಡೋ ಪನಿಷ್ಮೆಂಟ್ ಇನ್ನೂ ಸಿವಿಯರ್ ಆಗಬೇಕು. ದಿಸ್ ಈಸ್ ಫಾರ್ ಬೋತ್ ಮೇಲ್ ಅಂಡ್ ಫೀಮೇಲ್. ನಮ್ಮ ಕಾನ್ಸ್ಟಿಟ್ಯೂಷನ್ ಹುಡುಗಿಯರಿಗೆ ತುಂಬಾ ಬಯಸ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್, ಒಂದು ಹುಡುಗಿ ಹುಡುಗನಿಗೆ ರೇಪ್ ಮಾಡಿದ್ರೆ ಅದಕ್ಕೆ ಯಾವ ಲಾನೇ ಇಲ್ಲ. ರೇಪ್ ಇಸ್ ಎ ರೇಪ್. ಅದು ಹುಡುಗಿಗೆ ಮಾಡಲಿ ಅಥವಾ ಹುಡುಗನಿಗೆ ಮಾಡಲಿ,
ಪನಿಷ್ಮೆಂಟ್ ಇಬ್ಬರಿಗೂ ಸೇಮ್ ಆಗಿರಬೇಕು. ಆಮೇಲೆ ಈಗ ಆಗ್ತಿರೋ ಧರ್ಮಸ್ಥಳ ಕೇಸ್ ಅದೊಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಉಂಟು. ಯಾವಾಗ ಕರಪ್ಟೆಡ್ ಪೊಲೀಸ್, ಮಿನಿಸ್ಟರ್ಸ್ ಅಥವಾ ಯಾವ್ದೋ ದೊಡ್ಡ ವ್ಯಕ್ತಿಗಳ ಇನ್ವಾಲ್ವ್ಮೆಂಟ್ ಇರ್ತದ ನೋಡಿ, ಆಗ ವಿಕ್ಟಿಮ್ನ ಫ್ಯಾಮಿಲಿಗೆ ನಮ್ಮ ದೇಶದಲ್ಲಿ ಜಸ್ಟಿಸ್ ಸಿಗುವ ಚಾನ್ಸಸ್ ನೆಗ್ಲಿಜಿಬಲ್. ವಿಡಿಯೋ ಇಷ್ಟದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.